And hello guys, welcome back to my channel ಶಶು ಕ್ರಿಕ್ ವಾಕ್ಸ್. RCB ವರ್ಸಸ್ SRS ಪ್ರಿವಿಡಿಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿಂದ RCB ಪ್ಲೇ ಆಫ್ ಹೋಗೋದು ತುಂಬಾ ಕಷ್ಟ ಇದೆ. ಸೊ ಇಲ್ಲಿಂದ RCB ಅಂತೂ ಫಿಯರ್ಲೆಸ್ ಆಗಿ ಆಡ್ಬೋದು, ಏನು ಟೆನ್ಷನ್ಸ್ ಇಲ್ದಿರೆ ಫಿಯರ್ಲೆಸ್ ಕ್ರಿಕೆಟ್ ಆಡ್ಬೋದು. ಸೊ ಫಿಯರ್ಲೆಸ್ ಕ್ರಿಕೆಟ್ RCB ಬೇರೆ ಟೀಮ್ ಅವ್ರಿಗೆ ಡೇಂಜರ್ ಆಗ್ಬೇಕು. ಸೊ RCB ಫ್ಯಾನ್ಸ್ ಅಪ್ಪ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ RCB ಕಡೆಯಿಂದ ಅಂದ್ರೆ, ಈ RCB 14 12 ಮ್ಯಾಚ್ ಗೆದ್ಬೇಕಪ್ಪ, ಎಲ್ಲ ಡಾಮಿನೇಟ್ ಮಾಡ್ಬಿಟ್ಟು ಎಲ್ಲಾ ಟೀಮ್ ಡಾಮಿನೇಟ್ ಮಾಡಿ ಪ್ಲೇ ಆಫ್ ಹೋಗ್ಬೇಕಪ್ಪ ಅಂತ ಯಾವ ಫ್ಯಾನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಎಲ್ಲರೂ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ನಮ್ಮ RCB ಮ್ಯಾಚ್ ಇದೆ ಅಂದ್ರೆ ಬೇರೆ ಟೀಮ್ಗೆ ಭಯ ಇರಬೇಕು. ಆ ಭಯ ಲಾಸ್ಟ್ ಮ್ಯಾಚ್ ಹೊಡ್ಸಿದ್ದಾರೆ ಅಂತ ನಾನು ಹೇಳ್ತೀನಿ. KKR ಮೇಲೆ ನಂಗೆ ಒಂದ್ ರನ್ ಸೋತೋದ್ರಪ್ಪ ಅಂತ ಹರ್ಟ್ ಆಗ್ತಿದೆ. ಬಟ್ ಆ ಟೀಮ್ ಎಫರ್ಟ್ ಇದೆ ಅಲ್ಲ, ಸಖತ್ ಇಷ್ಟ ಆಯ್ತು. ಪ್ರತಿಯೊಬ್ಬ ಪ್ಲೇಯರ್ ಕಾಂಟ್ರಿಬ್ಯೂಷನ್ ಕೊಟ್ರು ಟೀಮ್ಗೆ. ಸೊ ಇದು ಆಕ್ಚುಲಿ ಬೇಕಾಗಿತ್ತು ಅಂತ ನನಗನ್ಸ್ತು. ಸೊ RCB ಅದೇನದು ಧೋನಿ ಮುಳುಗೋದ್ಮೇಲೆ ಎಲ್ಲ ಪ್ಲೇಯರ್ಸ್ಗೂ ಫಾರ್ಮ್ ಬಂದಿದ್ದಾರೆ, ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿಂದ ಆದ್ರೂ ಒಳ್ಳೆ ಪೊಸಿಷನ್ ಎಂಡ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಸೊ ಟೀಮ್ ಚೆನ್ನಾಗಿ ಸೆಟ್ ಆಗಿದೆ. ಓಪನರ್ಸ್ ಆಗಿರ್ಬೋದು, ಕೊಹ್ಲಿ ಕಾಂಟ್ರವರ್ಸಿ ಡಿಸಿಷನ್ ನಿಂದ ಔಟ್ ಆದ್ರು, ಅದ್ ಬಿಟ್ರೆ ಫಾಫ್ ಆಗಿರ್ಬೋದು, ಮೇನ್ಲಿ ವಿಲ್ ಜಾಕ್ಸ್ಗೆ ನನ್ ಗೊತ್ತಂಗೆ RCB ಪ್ಲೇಯರ್ ಆಡ್ದವ್ರನ್ನ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು ವಿಲ್ ಜಾಕ್ಸ್ಗೆ. ಪ್ರತಿಯೊಬ್ಬ RCB ಫ್ಯಾನು ವಿಲ್ ಜಾಕ್ಸ್ ಕ್ಯಾಚಬಲ್ ನಿಮ್ಗೆ ಗೊತ್ತಿರೋ, ನಮಗ್ ಗೊತ್ತು ಅಂತ RCB ಫ್ಯಾನ್ಸ್ ಎಲ್ಲ ಹೇಳಿ ಲಿಟ್ರಲಿ RCB ಆ ಕೂಗ್ ಕೇಳಿಸ್ತಾನೆ ಗೊತ್ತಿಲ್ಲ ಕಣೆ ಆಡ್ಸ್ರು. ಫಸ್ಟ್ ಮ್ಯಾಚ್ ಅವರು ಮುಂಬೈ ಮೇಲೆ ಸ್ವಲ್ಪ ಬೇಗ ಔಟ್ ಆದ್ರು, ನೆಕ್ಸ್ಟ್ ಹೈದರಾಬಾದ್ ಮೇಲೆ ಅದು ನಾನ್ ಸ್ಟ್ರೈಕರ್ ರನ್ ಔಟ್ ಆದ್ರು. ಏನಪ್ಪಾ ವಿಲ್ ಜಾಕ್ಸ್ ಹಿಂಗೇನೇನ್ ಆಡೋದು, RCB ಬಂದ್ರೆ ಎಲ್ಲರೂ ಇಷ್ಟನಪ್ಪ ಅನ್ಕೊಂತ ಇದ್ರು. ಬಟ್ ಥರ್ಡ್ ಮ್ಯಾಚ್ ಅಲ್ಲಿ ಅವರು ವಿಶ್ವರೂಪ ತೋರ್ಸಿದ್ರು. ಇದು ವಿಲ್ ಜಾಕ್ಸ್ ಅಂತ ಹೇಳ್ಬಿಟ್ಟು ಲಿಟ್ರಲಿ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು. ರಜತ್ ಪಡಿದಾರ್ ಯಾಕೆ ಟ್ರಸ್ಟ್ ಮಾಡ್ರು RCB ಮ್ಯಾನೇಜ್ಮೆಂಟ್ ಅಂತ ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸ್ಪಿನ್ನರ್ಸ್ಗೆ ಲಿಟ್ರಲಿ ಸಕ್ಕತ್ತಾಗಿ ಆಡ್ತಾರೆ, ಯಾಕಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಸ್ಪಿನ್ ಆಡಿ ಅಭ್ಯಾಸ ಆಗಿದೆ. ಆ ಏರಿಯಲ್ ರೂಟ್ ಏನಿದೆ, ಆ ಡೀಪ್ ಇನ್ ವಿಕೆಟ್, ಲಾಂಗ್ ಆನ್ ಕವರ್ಸ್ ಅಲ್ಲಿ ಸಕ್ಕತ್ತಾಗಿ ಎತ್ಕೊತಾರೆ. ಆ ರೀಸನ್ ಇಂದಾನೆ ರಜತ್ ಪಡಿದಾರು ಮೇನ್ ಮಿಡಲ್ ಆರ್ಡರ್ ಆಡ್ಬೇಕು ಅನ್ನೋದು. ಸೊ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ರು, ಅದು ಮೋಸ್ಟ್ ಇಂಪಾರ್ಟೆಂಟ್. ಏನೋ ಆಪ್ಷನ್ಸ್ ಹೊಡೆದು ಬಿಟ್ರಪ್ಪ, ಸಿಕ್ಸಸ್ ಹೊಡೆದು ಬಿಟ್ರಪ್ಪ ಅನ್ನಲ್ಲ, ಸ್ಪಿನ್ನರ್ಸ್ ನ ಡಾಮಿನೇಟ್ ಮಾಡ್ರು. ವರುಣ್ ಚಕ್ರವರ್ತಿ ಆಗಿರ್ಬೋದು, ಸುನಿಲ್ ನರೇನ್ ಆಗಿರ್ಬೋದು, ಸುಭಾಷ್ ಶರ್ಮಾ ಆಗಿರ್ಬೋದು, ಆ ಮೇನ್ಲಿ ಆ ಸ್ಪಿನ್ನರ್ಸ್ ನ ಡಾಮಿನೇಟ್ ಮಾಡೋಂಥವ್ರು ನಮ್ಮ RCB ಇಲ್ಲ. ನೀವು ವಿರಾಟ್ ಕೊಹ್ಲಿ ನೋಡಿ, ಫಾಫ್ ಡು ಪ್ಲೇಸಿಸ್ ನೋಡಿ, ಮ್ಯಾಕ್ಸ್ವೆಲ್ ಇದ್ದಿದ್ರೆ ಮ್ಯಾಕ್ಸ್ವೆಲ್ ಸ್ಪಿನ್ನರ್ಸ್ ಮೇಲೆ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾ ಇದ್ರು. ಬಟ್ ಮ್ಯಾಕ್ಸ್ವೆಲ್ ಈ ಸಲ ಫಾರ್ಮ್ ಅಲ್ಲಿ ಇಲ್ಲ. ಸೊ ಮೈನ್ RCB ಏನಪ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ, ಫಾಸ್ಟ್ ಬೌಲಿಂಗ್ ಚೆನ್ನಾಗಿ ಆಡ್ಬಿಡ್ತಾ ಇದ್ರು. ಸ್ಪಿನ್ನರ್ಸ್ ಬಂದಾಗ ಶೇಕಿ ತರ ಕಾಣ್ತಾ ಇದ್ರು ವಿರಾಟ್ ಕೊಹ್ಲಿ. ಸ್ಪಿನ್ನರ್ಸ್ಗೆ ಸ್ಟ್ರೈಕ್ ರೇಟ್ ಕಮ್ಮಿ ಇದೆ, ಫಾಫ್ ಹಂಗೆ ಆಡ್ತಾ ಇದಾರೆ. ಬಟ್ ರಜತ್ ಪಡಿದಾರ್ ಇದೇ ಫಾರ್ಮ್ ಏನಾದ್ರು ಫಸ್ಟ್ ಮ್ಯಾಚ್ ಇಂದ ಆಡ್ಕೊಂಡ್ ಬಂದಿದ್ರೆ ಬೇರೆ ಪೊಸಿಷನ್ ಇರ್ತಾ ಇದ್ವಿ ನಿಜ RCB. ಸೊ RCB ಬಗ್ಗೆ ಅಂತೂ ನಂಗೆ ಸಖತ್ ಇಷ್ಟ ಆಯ್ತಪ್ಪ. ಇನ್ನ ಏನದು SL ಬದಲು ವೈಶಾಖ್ ವಿಜಯ್ ಕುಮಾರ್ ಆಡ್ಸೋ ಸಖತ್ತಾಗಿರುತ್ತೆ ಅಂತ ನನ್ಗನ್ಸ್ತಾ ಇದೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ, ಕರಣ್ ಶರ್ಮಾ ಡ್ರಾಪ್ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಒಬ್ಬ ಲೆಗ್ ಸ್ಪಿನ್ನರ್ ಟೀಮ್ ಅಲ್ಲಿ ಇರ್ಬೇಕು. ಅವ್ನ್ ಎಫೆಕ್ಟಿವ್ ಅಲ್ಲ ಅನ್ನೋದು ಒಂಥರ ಸಪ್ರೇಟ್ ಸೈಡ್ ಬಿಟ್ಬಿಟ್ರೆ, ಲೆಗ್ ಸ್ಪಿನ್ನರ್ಸ್ ಆಲ್ವೇಸ್ ವಿಕೆಟ್ ಟೇಕರ್ಸ್. ಲೆಗ್ ಸ್ಪಿನ್ನರ್ಸ್ ಅವರ ವೇರಿಯೇಷನ್ಸ್ ಇಂದ ಓಡಿಸ್ಕೊಂತಾರೆ, ಒಪ್ಕೊಳ್ಳೋಣ. ಬಟ್ ವಿಕೆಟ್ ಟೇಕರ್ಸ್ ನೀವು 40 ರನ್ ಓಡಿಸ್ಕೊಂಡು 4 ವಿಕೆಟ್ ಅಲ್ಲಿ 2 ವಿಕೆಟ್ ತೆಗೆದ್ರೆ ಹೆಂಗಿರುತ್ತೆ. ಸೊ ಅದರಿಂದ ಕರಣ್ ಶರ್ಮನ್ ಆಡ್ಸೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ RCBಗೆ. ಅದು ಉಪ್ಪಲ್ ಅಂತ ಪಿಚ್ಚಲ್ಲಿ. ಯಾಕಂದ್ರೆ ಮಾರ್ಕ್ರಮ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಅವ್ರು ಏರಿಯಲ್ ರೂಟ್ಸ್ ತಗೊಂಡಾಗ ಮಿಸ್ಟೇಕ್ ಮಾಡಿದ್ರೆ ಕ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಕರಣ್ ಶರ್ಮಾ ಇರಬೇಕು. SL ಬದಲು ವೈಶಾಖ್ ವಿಜಯ್ ಕುಮಾರ್ ಇದ್ರೆ ಅವ್ರ ಕಟರ್ಸ್, ಅವ್ರ ನಕಲ್ ಬಾಲ್ಸ್ ಮತ್ತೆ ಅವ್ರ ಸ್ಲೋಯರ್ ಒನ್ಸ್ ಇಂದ ವೇರಿಯೇಷನ್ಸ್ ಇರ್ಬೇಕು. ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಫರ್ಗ್ಯೂಸನ್ ಆಗಿರ್ಬೋದು, ಇವರೆಲ್ಲ ಒಂದೇ ಪೇಸಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಗೆ SL ಅಷ್ಟೇ ಆಲ್ಮೋಸ್ಟ್ 130 140 ಸ್ಟ್ರೈಕ್ರೆ 140 ಸ್ಪೀಡಲ್ಲೇ ಆಡ್ತಾರೆ. ಬಟ್ ವೈಶಾಖ್ ವಿಜಯ್ ಕುಮಾರ್ ಇದ್ರೆ ಆ ಸ್ಲೋಯರ್ ಒನ್ಸ್ ಆಗಿರ್ಬೋದು, ಆ ಕಟರ್ಸ್ ಆಗಿರ್ಬೋದು ಸಖತ್ತಾಗಿ ಯೂಸ್ ಆಗುತ್ತೆ. ಪೇಸ್ ಕೊಡಬಾರ್ದು. ನೀವು ಯಾವಾಗ ಪೇಸ್ ಕೊಡಲ್ವ ನಾವು, ಅವಾಗ ಅವ್ರು ಹಿಟ್ಟಿಂಗ್ ಮಾಡ್ಬೇಕಾಗುತ್ತೆ. ನಾವ್ ಯಾವಾಗ ಪೇಸ್ ಹಾಕ್ತಿವೋ ಅವ್ರು ಜಸ್ಟ್ ಟೈಮಿಂಗ್ ಮಾಡ್ರು, ಬಾಲು ಬೌಂಡ್ರಿಗೆ ಹೋಗುತ್ತೆ. ಸೊ ವೈಶಾಖ್ ವಿಜಯ್ ಕುಮಾರ್ ಬಂದ್ರೆ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಹೈದರಾಬಾದ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಡೇಂಜರಸ್ ಟೀಮ್ ಯಾವ್ದಪ್ಪ IPL 2024 ಅಂದ್ರೆ ಅದು 100% ಹೈದರಾಬಾದ್ ಅನೇ ಹೇಳ್ಬೋದು. ಮೇನ್ಲಿ ಅವ್ರ ಓಪನರ್ಸ್ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಲಿಟ್ರಲಿ ಪಿಕ್ಚರ್ ತೋರಿಸ್ತಾ ಇದಾರೆ ಬೇರೆ ಬೌಲರ್ಸ್ಗೆ ಅಂತಾನೆ ಹೇಳ್ಬೋದು. ಅದೇನದು ಸಂಜೆನೆ ನೈಟ್ ಮೇರ್ ತೋರಿಸ್ಬಿಡ್ತಾ ಇದಾರೆ ಬೌಲರ್ಸ್ಗೆ. ಯಾವುದೇ ಟೀಮ್ ಮೇಲೆ ಅದು ಈಸಿಯಾಗಿ 70 to 80 ರನ್ಸ್. ಲಾಸ್ಟ್ ಮ್ಯಾಚ್ ಆದ್ರೆ 120+ ರನ್ಸ್. ಅಯ್ಯೋ ಪವರ್ ಪ್ಲೇ ಅಲ್ಲಿ
ಆ ರೀತಿ ಡಾಮಿನೇಟಿಂಗ್ ಕ್ರಿಕೆಟ್ ಆಡ್ತಾ ಇದಾರೆ. ಸೊ ಓಪನರ್ಸ್ ನ ಎಷ್ಟು ಬೇಗ ಔಟ್ ಮಾಡಿಸ್ತಾರೋ ಅಷ್ಟು ಒಳ್ಳೇದು RCBಗೆ. ಸೊ ಓಪನರ್ಸ್ ಔಟ್ ಮಾಡ್ಬಿಟ್ರೆ ಆಗೋಯ್ತಪ್ಪ ಅಂತ ಏನಿಲ್ಲ. ಮಾರ್ಕ್ರಮ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಲಾಸ್ಟ್ ಮ್ಯಾಚ್ ಶಬಾಜ್ ಅಹಮದ್ ಆಡಿದ್ರು. ಸೊ ಮತ್ತೆ ಅಬ್ದುಲ್ ಸಮದ್ ಆಗಿರ್ಬೋದು, ಒಳ್ಳೊಳ್ಳೆ ಪವರ್ ಹಿಟ್ಟರ್ಸ್ ಇದ್ದಾರೆ. ಸೊ ಬ್ಯಾಟಿಂಗ್ಗೆ ಹೈದರಾಬಾದ್ಗೆ ಬಲ. ಬೌಲಿಂಗ್ ನೋಡ್ರೆ ಒಂಥರ ಶೇಕಿ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಮಯಾಂಕ್ ಮಾರ್ಕೆಟ್ ಎಕ್ಸ್ಪೆನ್ಸಿವ್ ಆದ್ರೂ ಒಂದು 1 or 2 ವಿಕೆಟ್ ಬೀಳ್ತಾ ಇದೆ. ನಟರಾಜನ್ ಓಕೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು. ಭುವಿ ಆ ರೇಂಜ್ ಬೌಲಿಂಗ್ ಮಾಡ್ತಾ ಇಲ್ಲ. ಅವರಲ್ಲಿ ಯಾವ್ದಾದ್ರು ಪಕ್ಕ ಎಕಾನಮಿಲಿ ಇರ್ತಾರೆ. ಮೈನ್ ಟೈಮಲ್ಲಿ ವಿಕೆಟ್ ತೆಗಿಯೋದಂದ್ರೆ ದಟ್ ಮ್ಯಾನ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಯಾವ ಟೈಮಲ್ಲಿ ಕ್ಯಾಪ್ಟನ್ಸಿ ತಗೊಂಡ್ರೆ ಹೈದರಾಬಾದ್ಗೂ ಏನೋ ಗೊತ್ತಿಲ್ಲ. ಅವ್ರು ಒಳ್ಳೆ ಶುಭ ಅಂತ ನಿಜ ಅದೇಂದು ಅವ್ರ ಕ್ಯಾಪ್ಟನ್ಸಿಯಿಂದ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನನಗೆ ಅನ್ಸ್ತಾ ಇದೆ. ಲಿಟ್ರಲಿ ಒಪ್ಕೊಳ್ಳೋಣ, ಟ್ರಾವಿಸ್ ಹೆಡ್ ಒಂಥರ ಅಗ್ರೆಸಿವ್ ಪ್ಲೇಯರು, ಬಟ್ ಕ್ಯಾಪ್ಟನ್ಸಿ ಆ ಫಿಯರ್ಲೆಸ್, ಒಬ್ಬ ಕ್ಯಾಪ್ಟನ್ ಫಿಯರ್ಲೆಸ್ ಆಗಿ ನೀವು ಆಡ್ರಪ್ಪ ಅಂತ ಆ ಫಿಯರ್ಲೆಸ್ ಇಂಟೆಂಟ್ ಯಾವಾಗ ಕೊಡ್ತಾರೋ ಅವಾಗ ಈ ತರ ನಾಕ್ಸ್ ಬರಕ್ ಕಾರಣ ಇದೆ. ಸೊ 100% ಕ್ರೆಡಿಟ್ ಪ್ಯಾಟ್ ಕಮಿನ್ಸ್ಗೆ ಕೊಡ್ತೀನಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರೋದು. ಬೌಲಿಂಗ್ ಅಲ್ಲೂ ಅಷ್ಟೇ ಮೇನ್ ಈ ಸಿಚುವೇಶನ್ ಏನಪ್ಪಾ ಒಂಥರ ಹೊಟ್ಟೋಗ್ತಾ ಇದೆ, ಬೇರೆ ಅವ್ರ ಕಡೆ ಹೋಗ್ತಾ ಇದೆ, ನಾವ್ ಎಷ್ಟು ಸ್ಕೋರ್ ಹೊಡೆದ್ರು ಏನಪ್ಪಾ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲೇ ಬಂದ್ ವಿಕೆಟ್ಗಳು ತೆಗಿತದೆ ಅವ್ರು ವೇರಿಯೇಷನ್ಸ್ ಇಂದ. ಎಲ್ಲರೂ ಅಂತ ಇದ್ರು ಪ್ಯಾಟ್ ಕಮಿನ್ಸ್ ಏನಕ್ಕೆ 20 ಕೋಟಿ ಕೊಟ್ಟು ತಗೊಂಡಿದ್ದು, ಅದು ಒನ್ ಡೇ ಟೆಸ್ಟ್ ಪ್ಲೇಯರ್, IPL ಅಲ್ಲಿ ಯಾವತ್ತೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆಸ್ಟ್ರೇಲಿಯಾ T20ನೇ ಆಡಲ್ಲ ಅಂತ ಪ್ಲೇಯರ್ ಕರ್ಕೊಂಬಂದು 20 ಕೋಟಿ ಕೊಟ್ಟು ಅದು ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅಂತ. ಪ್ರತಿ ಬಾಲ್ಗೂ ಅವ್ರ 20 ಕೋಟಿ ವ್ಯಾಲ್ಯೂ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಸಖತ್ತ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಕ್ಯಾಪ್ಟನ್ಸಿ. ಅವ್ರಿಗೆ ಬೌಲಿಂಗ್ ಶೇಕ್ ಇರ್ಬೋದು, ಬಟ್ ಬ್ಯಾಟಿಂಗ್ ಅಂತೂ ಸಖತ್ ಸ್ಟ್ರಾಂಗ್ ಆಗಿದೆ ಹೈದರಾಬಾದ್. ಮಾರ್ಕ್ರಮ್, ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಅಭಿಷೇಕ್ ಶರ್ಮಾ ಈ 5 ವಿಕೆಟ್ ಮೈನ್ ಬಿದ್ದರೆ ಏನಾದ್ರೂ ಕಟ್ ಹಾಕೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವರಲ್ಲಿ ಒಬ್ಬರು ಸ್ಟ್ಯಾಂಡ್ ಆದ್ರೂ ಮ್ಯಾಚ್ ನ ಒನ್ ಸೈಡ್ ಮಾಡ್ತಾರೆ. ಸೊ ಎಷ್ಟು ಬೇಗ ಅವ್ರನ್ನ ಔಟ್ ಮಾಡಿಸ್ರೆ ಔಟ್ ಒಳ್ಳೇದಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಾತಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಟಾಸು. ಹೈದರಾಬಾದ್ ಟಾಸ್ ಗೆದ್ರೆ ಅವ್ರು ಬ್ಯಾಟಿಂಗ್ ತಗೊಂತಾರೆ. ಅವ್ರ ಸ್ಟ್ರೆಂತ್ ಸ್ಕೋರ್ ಬೋರ್ಡ್ ಮೇಲೆ ಪ್ರೆಸರ್, ಅವ್ರು ಒಳ್ಳೆ ಸ್ಕೋರ್ ಹೊಡೆದ್ಬಿಟ್ಟು ಸ್ಕೋರ್ ಬೋರ್ಡ್ ಮೇಲೆ ಪ್ರೆಸರ್ ಇಟ್ಕೊಂಡು ವಿಕೆಟ್ ತೆಗೆದ್ಬಿಟ್ಟು ಡಿಫೆಂಡ್ ಮಾಡ್ಕೊಂತ ಇದಾರೆ. ಓಕೆ, ಬಟ್ RCB ಏನ್ ಮಾಡ್ತಾರೆ? RCB ಫಸ್ಟ್ ಬೌಲಿಂಗ್ ತಗೊಂಡ್ರೆ ಅವ್ರು ಈಸಿಯಾಗಿ ನಮ್ಗಿರೋ ಬೌಲಿಂಗ್ಗೆ ಏನೋ ಲಿಟ್ರಲಿ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡ್ರು ಒಪ್ಕೊಳ್ಳೋಣ, ಬಟ್ ಹೈದರಾಬಾದ್ ಬ್ಯಾಟಿಂಗ್ ಚೆನ್ನಾಗಿದೆ. ಅವ್ರು ಎಲ್ಲರ ಮೇಲೆ ಹೊಡಿತಾ ಇದಾರೆ. ಅವ್ರು ಏನಾದ್ರು 250 ರನ್ಸ್ ಹೊಡೆದು ಬಿಟ್ರೆ ಎಷ್ಟೇ ನಮ್ ಬ್ಯಾಟಿಂಗ್ ಸ್ಟ್ರೆಂತ್ ಇರ್ಲಿ, ಎಷ್ಟೇ ವಿರಾಟ್ ಕೊಹ್ಲಿ ಇರ್ಲಿ, ಎಷ್ಟೇ ಫಾಫ್ ಡು ಪ್ಲೆಸಿಸ್ ಇರ್ಲಿ, ಎಷ್ಟೇ ವಿಲ್ ಜಾಕ್ಸ್, ರಜತ್ ಪಟಿದಾರ್ ಇರಲಿ, ಎಷ್ಟೇ ದಿನೇಶ್ ಕಾರ್ತಿಕ್ ಇರ್ಲಿ, ಎಷ್ಟೇ ಮಣಿಪಾಲ್ ಲೋಮ್ನೋರ್ ಇರ್ಲಿ, ಎಂತ ಬ್ಯಾಟ್ಸ್ಮನ್ ಇರ್ಲಿ ಬಿಡಿ, 250 ಅನ್ನೋದು ಆ ಪ್ರೆಸರ್ ಥಿಂಗ್ ಅನ್ನೋದು ಲಿಟ್ರಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸಿಂಗ್ ಟೈಮ್ ಅಲ್ಲಿ ಕಷ್ಟ. ನೀವು ಫಸ್ಟ್ ಬ್ಯಾಟಿಂಗ್ ಬೇಕಾದ್ರೆ 300 ರನ್ಸ್ ಹೊಡೆದ್ ಬಿಡ್ಬೋದು, ಸ್ಕೋರ್ ಬೋರ್ಡ್ ಪ್ರೆಸರ್ ಇರಲ್ಲ, ಹೆಂಗ್ ಸಿಕ್ಕರು ಎಲ್ಲಿ ಬಂದ್ರು ಅಲ್ಲಿ ಹೊಡೆದ್ಬಿಡೋದು. ಬಟ್ ಯಾವಾಗ ಸ್ಕೋರ್ ಬೋರ್ಡ್ ಪ್ರೆಸರ್ ಇರುತ್ತೋ ಅವಾಗ 230 ರನ್ಸ್ ಕೂಡ ಪ್ರೆಸರ್ ಆಗೋಗುತ್ತೆ. ಸೊ ಟಾಸ್ ಗೆದ್ರೆ ಅವ್ರು ಬ್ಯಾಟಿಂಗ್ ತಗೊಂತ ಅವ್ರಿಗೇನ ನಾವ್ ಚೇಸಿಂಗ್ ಮಾಡಕ್ ಹೋದ್ರೆ 250+ ಹೋಗುತ್ತೆ. ಇಲ್ಲ ನಾವೇನಾದ್ರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ನಾವ್ ಎಷ್ಟು 300 ರನ್ಸ್ ಸ್ಕೋರ್ ಬೋರ್ಡ್ ಮೇಲೆ ಇಡ್ಬೇಕಾಗಿದೆ. 300 ಬಿಲೋ ಇದ್ರು ಅವ್ರು ಎಲ್ಲಿ ಚೇಸ್ ಮಾಡ್ಬಿಡ್ತಾರ ಅನ್ನೋ ಭಯ. ಸೊ ಒಳ್ಳೆ ಫಾಫ್ ಅಂತೂ ತುಂಬಾ ಒಳ್ಳೆ ಕಾಂಪಿಟೇಷನ್ ಅಲ್ಲ, ಅದು ಒಳ್ಳೆ ಟಾಸ್ಕ್ ಇದೆ ಅವ್ರಿಗೆ. ಬ್ಯಾಟಿಂಗ್ ತಗೋಬೇಕಾ ಬೌಲಿಂಗ್ ತಗೋಬೇಕಾ? ನನ್ನ ಪ್ರಕಾರ ನಾಳೆ ಟಾಸ್ ತಗೋದೆ ಒಳ್ಳೆ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸ್ತಾ ಇದೆ. ಯಾಕಂದ್ರೆ ತಲೆನೋವೇ ಇರಲ್ಲ, ಬ್ಯಾಟಿಂಗ್ ತಗೋಬೇಕಾ ಬೌಲಿಂಗ್ ತಗೋಬೇಕಾ ಕನ್ಫ್ಯೂಷನ್ ಇಲ್ದಿರಾ ಅವ್ರು ಮೇ ಬಿ ಬ್ಯಾಟಿಂಗ್ ಆಡ್ತಾರ, ಹಳ್ಳಿ 230 ರನ್ಸ್ ಒಳಗಡೆ ಅಂಡರ್ 230 ಏನಾದ್ರು ಡಿಫೆಂಡ್ ರೆಸ್ಟ್ರಿಕ್ಷನ್ ಮಾಡ್ರು ಅನ್ಕೊಳ್ಳಿ RCB ಆರಾಮ್ಸೆ ಉಪ್ಪಲ್ಲಿ ಚೇಸ್ ಮಾಡ್ಬೋದು. ಉಪ್ಪಲ್ಲು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕು, ಸ್ಪಿನ್ನರ್ಸ್ ಹೆಲ್ಪ್ ಇರುತ್ತೆ. ಕರಣ್ ಶರ್ಮಾ ಆಗಿರ್ಬೋದು ಸಖತ್ತಾಗಿ ಮಾಡ್ತಾ ಇದಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಏನಾದ್ರು ಗ್ಲೈನ್ ಮ್ಯಾಕ್ಸ್ ಏನಾದ್ರು ಕಮ್ ಬ್ಯಾಕ್ ಮಾಡ್ರೆ ಕ್ಯಾಮ್ರಾನ್ ಗ್ರೀನ್ ಜಾಗದಲ್ಲಿ. ಸೊ ಅವ್ರಿಗೂ ಒಳ್ಳೆ ರೆಕಾರ್ಡ್ ಇದೆ ಈ ಪಿಚ್ ಅಂತೂ. ಸೊ ಸಕ್ಕತ್ತಾಗಿರುತ್ತೆ ನಾಳೆ ಮ್ಯಾಚ್ ಅಂತೂ, ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಕೀ ಬ್ಯಾಟರ್ಸ್ ಬಂದ್ಬಿಟ್ರೆ ಇಲ್ಲಿ ವಿರಾಟ್ ಕೊಹ್ಲಿ ವರ್ಸಸ್ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ವರ್ಸಸ್ ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಮತ್ತೆ ಕರಣ್ ಶರ್ಮಾ ವರ್ಸಸ್ ಕ್ಲಾಸನ್ ಆಗಿರ್ಬೋದು, ಮಾರ್ಕ್ರಮ್ ವರ್ಸಸ್ ಸಿರಾಜ್ ಆಗಿರ್ಬೋದು. ಸೊ ಈ ಮ್ಯಾಚ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಇವ್ ಆಗ್ತಾ ಇದೆ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬೋದು ಕಾಮೆಂಟ್ ಮಾಡಿ. ಸೊ ನನಗೆ ಆನ್ ಪೇಪರ್ ಸ್ಟ್ರಾಂಗ್ SRH ಇದೆ, ಬಟ್ ನನಗೆ ಯಾಕೋ ನಾಳೆ ಆಫ್ಟರ್ ಲಾಂಗ್ ಗ್ಯಾಪ್ RCBಗೆ ಜಯ ಸಿಗುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಸೊ ನಿಮ್ ಪ್ರಕಾರ ಕಾಮೆಂಟ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಗೈಸ್.